ಚಾರ್ಜ್ ಶೀಟಲ್ಲಿ ನಾನೇನು SIT-ನಲ್ಲಿ ಸಲ್ಲಿಸಿದ್ದೀನಿ ಸರ್, ನಮ್ಮ SIT ಟೀಮ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸತ್ಯಾಂಶ ಎಲ್ಲಾನು ಇಷ್ಟು ದಿನದಿಂದ ಎಂಕ್ವೈರಿ ಮಾಡಿ ಅರ್ಥಕೊಂಡು ಒಳ್ಳೆ ರೀತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ನಾನು ಯಾವುದನ್ನು ಸುಳ್ಳು ಹೇಳಿಲ್ಲ, ಏನಿದೆ ಯಾರು ಒತ್ತಾಯಕ್ಕೂ ಮಣದಿಲ್ಲ. ಮುನ್ರತ್ನಂ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರೋ ಥರ ನಾನಲ್ಲ. ಮುನ್ರತ್ನಂ ಅವರು ಸಾಕಷ್ಟು ವಿಷಯಗಳು ಹೇಳಿದ್ದಾರೆ, ನಾನಿನ್ನೂ ಅದನ್ನ ಎಲ್ಲೂ ರಿವೀಲ್ ಮಾಡಿಲ್ಲ ಸರ್. ಇದೇ ಪ್ರಹ್ಲಾದ್ ಜೋಶಿ ಸರ್ ಆಗ್ಲಿ, CT ರವಿ ಸರ್ ಆಗ್ಲಿ, ಅವ್ರ ಬಗ್ಗೆ ಮುನ್ರತ್ನಂ ಅವರು ಏನ್ ಹೇಳಿದ್ರು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇವತ್ತು ಓಡೋಗ್ತಾರೆ CT ರವಿ ಸರ್ ಅವ್ರ ಮನೆ ಬಾಗ್ಲಿಗೆ ಹಿಂಗಾಗಿದ ತಕ್ಷಣನೇ. ಮುನ್ರತ್ನಂ ಅವರಿಂದ CT ರವಿ ಹಾಳಾಗ್ತಿದ್ದಾರೋ, CT ರವಿಯಿಂದ ಮುನ್ರತ್ನಂ ಅವ್ರು ಹಾಳಾಗ್ತಿದ್ದಾರೋ ಖಂಡಿತ ಗೊತ್ತಿಲ್ಲ. CT ರವಿ ಸರ್ ಒಂದು ಆಂಜನೇಯ ದೇವಸ್ಥಾನ ಕಟ್ತಿದ್ದಾರೆ. ಮುನ್ರತ್ನಂ ಅವ್ರದ್ದು ಎಷ್ಟು ಬಂಡವಾಳ ಇದೆ ಅಂತ ನಿಮ್ಗೆ ಗೊತ್ತಾ ಸರ್? ಅದರಲ್ಲಿ ಪ್ರಹ್ಲಾದ್ ಜೋಶಿ ಸರ್ ಮಗಳ ಮದ್ವೆ ಸಂಪೂರ್ಣ ಖರ್ಚು ಇದೇ ನಮ್ಮ ಮುನ್ರತ್ನಂ ಅವ್ರದ್ದು. ಎಲ್ಲಾರ್ಗು ದುಡ್ಡಿನ ಆಮೇಶ ಒಡ್ಡಿ ಇಲ್ಲ ಮಾಧ್ಯಮದವ್ರ ಬಗ್ಗೆ ಹೇಳ್ಬಾರ್ದು, ಬಟ್ ನನ್ ಮನ್ಸಲ್ಲಿ ಎಷ್ಟು ಅಂತ ನಾನು ತಡ್ಕೊಂಡಿರ್ಲಿ ಸರ್. ಇಷ್ಟು ದಿನದಿಂದ ಗೊತ್ತಿರೋ ವಿಷಯಗಳನ್ನ ಹೇಳೋದ್ ತಪ್ಪ ಸರ್? ನಾನು ಹೇಳಿ, ಈ ತರ ಎಲ್ರಿಗೂ ಆಮೇಶಗಳು ಒಡ್ಡಿ, ಈ ತರ ಎಲ್ಲರಿಗೂ ಆಸೆಗಳನ್ನ ತೋರಿಸಿ ಈ ಮನುಷ್ಯ ಈ ತರ ಮಾಡ್ತಿದ್ದಾನೆ ಸರ್. ಖಂಡಿತ ಅತ್ಯಾಚಾರ, ನೇಟ್ ರಾಪ್ ಜೊತೆಗೆ ವಿರೋಧಿಗಳಿಗೆ HIV ಸೋಂಕು ಕೇಸ್ ರಿಲೇಟೆಡ್ ಚಾರ್ಜ್ ಶೀಟ್ ಆಗಿದೆ. ಹೌದು ಸೊ ನಿಮ್ಗೆ ಚಾರ್ಜ್ ಶೀಟ್ ನೀವು ಹಾಕಿರೋದು ಜೊತೆಗೆ ಅಲ್ಲಿರುವಂತ ಅಂಶಗಳು ಖುಷಿ ಇದೆಯಾ ಅಂತ ಹೇಳಿದ್ರೆ ಸತ್ಯ ಏನಿದೆ ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ಸದ? 100% ಸರ್, 100%. SIT ಅವರು ಬಹಳ ಚೆನ್ನಾಗಿ ತನಿಖೆ ಮಾಡಿದ್ರು. ತುಂಬಾ ಟೈಮ್ ತಗೊಂಡು ನನಗೆ ಯಾವುದೇ ರೀತಿನೂ ಒಂದು ಹಿಂಸೆ ಕೊಡದಿರಾ ನೀಟಾಗಿ ಅರ್ಥ ಮಾಡ್ಕೊಂಡ್ರು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರು, ವೆರಿಫೈ ಮಾಡಿದ್ರು ಸರ್. ಅದನ್ನ ತುಂಬಾ ಚೆನ್ನಾಗಿ ಎಲ್ಲ ನಮ್ಮ ಅಧಿಕಾರಿಗಳು, SIT ಟೀಮ್ ಏನಿದೆ ನನ್ನ ಜೊತೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿ ಇವತ್ತು ನನಗೆ ಒಂದ್ ನ್ಯಾಯ ತಂದು ಕೊಟ್ಟಿದ್ದಾರೆ ಅನ್ನೋದು ನಂಗೆ ತುಂಬಾ ಖುಷಿ ಪಡ್ತಾ ಇದ್ದೀನಿ ಸರ್. ನನಗಿನ್ನೂ ಸದ್ಯಕ್ಕೆ ಆ ಮಾಹಿತಿ ಗೊತ್ತಿಲ್ಲ ಸರ್. ಸುಧಾಕರ್ದು ಆಗಿದೆ ಅನ್ನೋದು ಗೊತ್ತಾಯ್ತು, ಅಂಡ್ ಅಯ್ಯನ್ ರೆಡ್ಡಿ ಅವ್ರದ್ದು ಇರ್ಬೋದು ಅಂತ ಅನ್ಕೊಂಡಿದೀನಿ. ಅದ್ರ ಮುಂದೆ ಇನ್ಯಾರ್ದು ಅನ್ನೋದು ಗೊತ್ತಿಲ್ಲ. 3 ಜನದ ಮಾಹಿತಿ ಮಾತ್ರ ನನಗೆ ಗೊತ್ತಿದೆ ಸರ್, ಅಷ್ಟೇ. ಥ್ಯಾಂಕ್ ಯು. ಚಾರ್ಜ್ ಶೀಟ್ ಅಲ್ಲಿ ನಾನೇನು SIT-ನಲ್ಲಿ ಸಲ್ಲಿಸಿದ್ದೀನಿ ಸರ್, ನಮ್ಮ SIT ಟೀಮ್ ಅವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ. ಸತ್ಯಾಂಶ ಎಲ್ಲಾನು ಇಷ್ಟು ದಿನದಿಂದ ಎಂಕ್ವೈರಿ ಮಾಡಿ ಅರ್ಥಕೊಂಡು ಒಳ್ಳೆ ರೀತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ನಾನು ಯಾವುದನ್ನು ಸುಳ್ಳು ಹೇಳಿಲ್ಲ, ಏನಿದೆ ಯಾರು ಒತ್ತಾಯಕ್ಕೂ ಮಣದಿಲ್ಲ. ಮುನ್ರತ್ನಂ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರೋ ತರ ನಾನಲ್ಲ. ಮುನ್ರತ್ನಂ ಅವರು ಸಾಕಷ್ಟು ವಿಷಯಗಳು ಹೇಳಿದ್ದಾರೆ, ನಾನಿನ್ನೂ ಅದನ್ನ ಎಲ್ಲೂ ರಿವೀಲ್ ಮಾಡಿಲ್ಲ ಸರ್. ಇದೇ ಪ್ರಹ್ಲಾದ್ ಜೋಶಿ ಸರ್ ಆಗ್ಲಿ, CT ರವಿ ಸರ್ ಆಗ್ಲಿ, ಅವ್ರ ಬಗ್ಗೆ ಮುನ್ರತ್ನಂ ಅವರು ಏನ್ ಹೇಳಿದ್ರು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇವತ್ತು ಓಡೋಗ್ತಾರೆ CT ರವಿ ಸರ್ ಅವ್ರ ಮನೆ ಬಾಗ್ಲಿಗೆ ಹಿಂಗಾಗಿದ ತಕ್ಷಣನೇ. ಮುನ್ರತ್ನಂ ಅವರಿಂದ CT ರವಿ ಹಾಳಾಗ್ತಿದ್ದಾರೋ, CT ರವಿಯಿಂದ ಮುನ್ರತ್ನಂ ಅವ್ರು ಹಾಳಾಗ್ತಿದ್ದಾರೋ ಖಂಡಿತ ಗೊತ್ತಿಲ್ಲ. CT ರವಿ ಸರ್ ಒಂದು ಆಂಜನೇಯ ದೇವಸ್ಥಾನ ಕಟ್ತಿದ್ದಾರೆ. ಮುನ್ರತ್ನಂ ಅವ್ರದ್ದು ಎಷ್ಟು ಬಂಡವಾಳ ಇದೆ ಅಂತ ನಿಮ್ಗೆ ಗೊತ್ತಾ ಸರ್? ಅದರಲ್ಲಿ ಪ್ರಹ್ಲಾದ್ ಜೋಶಿ ಸರ್ ಮಗಳ ಮದ್ವೆ ಸಂಪೂರ್ಣ ಖರ್ಚು ಇದೇ ನಮ್ಮ ಮುನ್ರತ್ನಂ ಅವ್ರದ್ದು. ಎಲ್ಲಾರ್ಗು ದುಡ್ಡಿನ ಆಮೇಶ ಒಡ್ಡಿ ಇಲ್ಲ ಮಾಧ್ಯಮದವ್ರ ಬಗ್ಗೆ ಹೇಳ್ಬಾರ್ದು, ಬಟ್ ನನ್ ಮನ್ಸಲ್ಲಿ ಎಷ್ಟು ಅಂತ ನಾನು ತಡ್ಕೊಂಡಿರ್ಲಿ ಸರ್. ಇಷ್ಟು ದಿನದಿಂದ ಗೊತ್ತಿರೋ ವಿಷಯಗಳನ್ನ ಹೇಳೋದ್ ತಪ್ಪ ಸರ್? ನಾನು ಹೇಳಿ, ಈ ತರ ಎಲ್ರಿಗೂ ಆಮೇಶಗಳು ಒಡ್ಡಿ, ಈ ತರ ಎಲ್ಲರಿಗೂ ಆಸೆಗಳನ್ನ ತೋರಿಸಿ ಈ ಮನುಷ್ಯ ಈ ತರ ಮಾಡ್ತಿದ್ದಾನೆ ಸರ್. ಖಂಡಿತ ಅತ್ಯಾಚಾರ, ನೇಟ್ ರಾಪ್ ಜೊತೆಗೆ ವಿರೋಧಿಗಳಿಗೆ HIV ಸೋಂಕು ಕೇಸ್ ರಿಲೇಟೆಡ್ ಚಾರ್ಜ್ ಶೀಟ್ ಆಗಿದೆ. ಹೌದು. ಸೊ ನಿಮ್ಗೆ ಚಾರ್ಜ್ ಶೀಟ್ ನೀವು ಹಾಕಿರೋದು ಜೊತೆಗೆ ಅಲ್ಲಿರುವಂತ ಅಂಶಗಳು ಖುಷಿ ಇದೆಯಾ ಅಂತ ಹೇಳಿದ್ರೆ ಸತ್ಯ ಏನಿದೆ ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ಸದ? 100% ಸರ್, 100%. SIT ಅವರು ಬಹಳ ಚೆನ್ನಾಗಿ ತನಿಖೆ ಮಾಡಿದ್ರು. ತುಂಬಾ ಟೈಮ್ ತಗೊಂಡು ನನಗೆ ಯಾವುದೇ ರೀತಿನೂ ಒಂದು ಹಿಂಸೆ ಕೊಡದಿರಾ ನೀಟಾಗಿ ಅರ್ಥ ಮಾಡ್ಕೊಂಡ್ರು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರು, ವೆರಿಫೈ ಮಾಡಿದ್ರು ಸರ್. ಅದನ್ನ ತುಂಬಾ ಚೆನ್ನಾಗಿ ಎಲ್ಲ ನಮ್ಮ ಅಧಿಕಾರಿಗಳು, SIT ಟೀಮ್ ಏನಿದೆ ನನ್ನ ಜೊತೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿ ಇವತ್ತು ನನಗೆ ಒಂದ್ ನ್ಯಾಯ ತಂದು ಕೊಟ್ಟಿದ್ದಾರೆ ಅನ್ನೋದು ನಂಗೆ ತುಂಬಾ ಖುಷಿ ಪಡ್ತಾ ಇದ್ದೀನಿ ಸರ್. ನನಗಿನ್ನೂ ಸದ್ಯಕ್ಕೆ ಆ ಮಾಹಿತಿ ಗೊತ್ತಿಲ್ಲ ಸರ್. ಸುಧಾಕರ್ದು ಆಗಿದೆ ಅನ್ನೋದು ಗೊತ್ತಾಯ್ತು, ಅಂಡ್ ಅಯ್ಯನ್ ರೆಡ್ಡಿ ಅವ್ರದ್ದು ಇರ್ಬೋದು ಅಂತ ಅನ್ಕೊಂಡಿದೀನಿ. ಅದ್ರ ಮುಂದೆ ಇನ್ಯಾರ್ದು ಅನ್ನೋದು ಗೊತ್ತಿಲ್ಲ. 3 ಜನದ ಮಾಹಿತಿ ಮಾತ್ರ ನನಗೆ ಗೊತ್ತಿದೆ ಸರ್, ಅಷ್ಟೇ. ಥ್ಯಾಂಕ್ ಯು.